ಒಂದು ಕಡೆ ಮೇಲೆ ಧೋ ಅಂತ ಸುರಿತಾ ಇರುವ ಮಳೆ, ಮತ್ತೊಂದು ಕಡೆ ಭೀಮೆಯ ಅಬ್ಬರ. ಇದು ವಿಜಯಪುರ ಜಿಲ್ಲೆ ಆಲ್ಮೇಲ್ ತಾಲೂಕಿನ ಸುತ್ತಮುತ್ತ ಗ್ರಾಮಗಳ ಪರಿಸ್ಥಿತಿ. ಜಿಲ್ಲೆಯ ಜನ ಇದೀಗ ಭೀಮೆಯ ಪ್ರವಾಹಕ್ಕೆ ಅಕ್ಷರಶಃ ತತ್ತರಿಸಿದ್ದಾರೆ ಅಂತಲೇ ಹೇಳ್ಬೋದು. ಇಲ್ಲಿ ನೋಡ್ಬೋದು, ಇದು ವಿಜಯಪುರ ಜಿಲ್ಲೆ ಆಲ್ಮೇಲ್ ತಾಲೂಕಿನ ಒಂದು ಗ್ರಾಮ, ಕುಮಸಿ ಗ್ರಾಮ. ಇದು ಭೀಮೆಯ ನೀರು ಯಾವ ಪ್ರಮಾಣದಲ್ಲಿ ಒತ್ತರಿಸಿಕೊಂಡು ಬಂದಿದೆ ಅಂತ ನಾವು ನಿಮಗೆ ತೋರಿಸ್ತಾ ಹೋಗ್ತೀವಿ. ಇಲ್ಲಿ ಮಹಾರಾಷ್ಟ್ರದಲ್ಲಿನ ಅಪಾರ ಪ್ರಮಾಣದ ನೀರು ಬಂದ ಕಾರಣದ ಭೀಮೆ ಈಗ ಉಕ್ಕಿ ಹರಿತಿದ್ದಾಳೆ, ರೌದ್ರವ ತಾಳಿದೆ ಭೀಮಾ ನದಿ ಅಂತ ಹೇಳ್ಬೋದು. ಕುಮಸ್ಗಿ ಗ್ರಾಮದಲ್ಲಿ 30ಕ್ಕೂ ಹೆಚ್ಚು ಮನೆಗಳು ಇಲ್ಲಿ ಜಲಾವೃತವಾಗಿದ್ದು ನಮಗೆ ಕಂಡು ಬರ್ತಾ ಇದೆ. ಆ ಜನರೆಲ್ಲರೂ ತಮ್ಮ ತಮ್ಮ ಮನೆಗಳನ್ನು ತೊರೆದು ಇದ್ದ ಸ್ಥಿತಿಯಲ್ಲೇ ಬಿಟ್ಟು ಸುರಕ್ಷಿತವಾದ ಸ್ಥಳಕ್ಕೆ ತೆರಳಿದ್ದಾರೆ. ಸದ್ಯ ಇಡೀ 30ಕ್ಕೂ ಹೆಚ್ಚು ಅಧಿಕ ಮನೆಗಳು ಇದೀಗ ನೀರಲ್ಲಿ ಮುಳುಗಿ ಹೋಗಿವೆ. ಅಷ್ಟೇ ಅಲ್ಲ, ನಮ್ಮ ಎದುರಿಗೆ ಭಾಗದಲ್ಲಿ ಏನು ನಿಮಗೆ ತೋರಿಸ್ತೀವಿ, ಏನು ನೂರಾರು ಎಕರೆ ಜಮೀನು ಇಲ್ಲಿ ಭೀಮಾ ತೀರದ ತಟದಲ್ಲಿರ್ತಕ್ಕಂಥ ನೂರಾರು ಎಕರೆ ಜಮೀನು ಸಹ ಇಲ್ಲಿ ಜಲಾವೃತವಾಗಿದೆ. ಜಿಲ್ಲಾಡಳಿತದ ಮಾಹಿತಿಯ ಪ್ರಕಾರ ಇಂಡಿ ಮತ್ತು ಆಲ್ಮೇಲ್ ತಾಲೂಕಿನ ಭಾಗಗಳಲ್ಲಿ 1,20,000 ಹೆಕ್ಟೇರ್ ಪ್ರದೇಶ ಭೀಮಾ ನದಿಯ ಒಂದು ಪ್ರವಾಹಕ್ಕೆ ಈಡಾಗಿದೆ ಅಂತ ಮಾಹಿತಿ ಇದೆ. ಇದರ ಜೊತೆಗೆ ಪ್ರತಿಯೊಂದು ಇಂಡಿ ಮತ್ತು ಆಲ್ಮೇಲ್ ತಾಲೂಕಿನ ನದಿ ತಟದಲ್ಲಿರ್ತಕ್ಕಂಥ ಗ್ರಾಮಗಳು ಭೀಮಾ ತೀರದ ಪ್ರವಾಹಕ್ಕೆ ಸಿಕ್ಕು ನಲಿಗೆ ಹೋಗಿವೆ. ಇಲ್ಲಿ ನೋಡ್ಬೋದು, ಎಡಭಾಗದಲ್ಲಿ ಏನು ಇಲ್ಲಿ ಕುರಿಗಳನ್ನು ಕಟ್ಟಿದ ದೊಡ್ಡಿಗಳು ನಮಗೆ ಕಾಣಿಸ್ತಾ ಇದೆ. ಇನ್ನು ಕೆಲವೇ ಕ್ಷಣಗಳಲ್ಲಿ ಅಲ್ಲಿ ಕೂಡ ಭೀಮೆಯ ನೀರು ಹೊಕ್ಕರೂ ಕೂಡ ನಾವು ಆಶ್ಚರ್ಯ ಪಡಬೇಕಾಗಿಲ್ಲ. ಇದರ ಜೊತೆಗೆ ಇಲ್ಲಿ ಕಂಡು ಬರ್ತಾ ಇರೋ ದೃಶ್ಯವನ್ನು, ಒಂದು ಭೀಕರತೆಯನ್ನು ನಾವು ನಿಮಗೆ ತೋರಿಸ್ತೀವಿ. ನಿರಂತರವಾಗಿ ಒಂದು ಕಡೆ ಮಳೆ ಸುರಿತಾ ಇದೆ, ಮತ್ತೊಂದು ಕಡೆ ಭೀಮೆಯ ಪ್ರವಾಹದ ನೀರು ಇಲ್ಲಿಯ ಜನಜೀವನವನ್ನೇ ಅಲುಗಾಡಿಸಿದೆ. ಅವರ ಜೀವನದ ಬುಡಕ್ಕೆ ಇಲ್ಲಿ ನೀರು ಹೊಕ್ಕಿದ್ದು ನಮಗೆ ಕಂಡು ಬರ್ತಾ ಇದೆ.